ರೈಟ್ ಅಂತೇಳಿ ಈಗ ನಾಳೆಯಿಂದ ಬಸ್ ಓಡಿಸೋದಕ್ಕೆ ಸಾರಿಗೆ ಇಲಾಖೆ ಮುಂದಾಗ್ತಾ ಇದೆ. KSRTC, BMTC ಸೇರಿದಂತೆ ರಾಜ್ಯದ ಎಲ್ಲ ಭಾಗಗಳ 4 ನಿಗಮಗಳ ಬಸ್ಸುಗಳು ಕೂಡ ನಾಳೆಯಿಂದ ಯಥಾಪ್ರಕಾರ ಸಂಚಾರವನ್ನು ಮುಂದುವರಿಸಲಿವೆ. ಆದರೆ ಕೆಲವು ಷರತ್ತುಗಳನ್ನು ನೌಕರರ ಸಂಘದವರು ಸರ್ಕಾರಕ್ಕೆ ಹಾಕಿದ್ದಾರೆ. ಸರ್ಕಾರವು ಕೂಡ ಮುಕ್ತ ಮನಸ್ಸಿನಿಂದ ಮಾತುಕತೆಗೆ ನಾವು ತಯಾರಿದ್ದೀವಿ ಅಂತ ಹೇಳ್ಕೊಂಡು ಸಂದೇಶವನ್ನು ನೌಕರರಿಗೂ ಕೂಡ ರವಾನೆ ಮಾಡಿದೆ. ಇದರ ನಡುವೆ 26 ತಿಂಗಳ ಹಿಂಬಾಕಿ ಹಣವನ್ನು ರಿಲೀಸ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಹಾಗಾಗಿ ಆದರೆ ಇನ್ನೂ ಒಂದು 12 ತಿಂಗಳ ಹಿಂಬಾಕಿ ನಮಗೆ ಬರಬೇಕಿದೆ, ಅದನ್ನು ಬರೋ ತನಕ ನಾವು ಬಿಡೋದಿಲ್ಲ ಅಂತ ಹೇಳ್ಕೊಂಡು ನೌಕರರು ಹೇಳ್ತಾ ಇದ್ದಾರೆ. ವೇತನ ಪರಿಷ್ಕರಣೆಯ ವಿಚಾರದಲ್ಲೂ ಕೂಡ ಸರ್ಕಾರ ಮತ್ತು ನೌಕರರ ನಡುವೆ ಸಂಘರ್ಷ ಇದ್ದೇ ಇದೆ. ಯಾಕೆಂದರೆ ವೇತನ ಪರಿಷ್ಕರಣೆಯ ವರ್ಷವನ್ನು ನೌಕರರು 1 ವರ್ಷ ಮುಂಚಿತವಾಗಿ ಕೇಳ್ತಾ ಇದ್ದಾರೆ. ಆದರೆ ಸರ್ಕಾರ 1 ವರ್ಷದ ನಂತರ ಅಂದರೆ 2025ರಿಂದ ಅನ್ವಯ ಆಗುವಂತೆ ನಾವು ಜಾರಿಗೊಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಮತ್ತು ಇನ್ನೊಂದು ಮುಂದೆ ಯಾವಾಗಲೂ ಅದು ಪರಿಷ್ಕರಣೆ ಆದಾಗ ಮತ್ತೆ ಅದು ಹಿಂಬಾಕಿಯೊಂದಿಗೆ ಬರಬೇಕಾಗುತ್ತೆ, ನೌಕರರಿಗೆ ಸಿಗಬೇಕಾಗುತ್ತೆ. ಈಗ ಇವತ್ತು ಈ ಒಂದು ಸಾರಿಗೆ ನೌಕರರ ಹೋರಾಟ, ಅದರ ನಡುವೆ ಅಂತಿಮವಾಗಿ ನಡೆದಂತಹ ಒಂದು ದೊಡ್ಡ ಪ್ರಹಸನ ಅಲ್ಲಿ ನಡೀತು. ಆ ಒಂದು ವೇದಿಕೆಯಲ್ಲಿ, ಫ್ರೀಡಂ ಪಾರ್ಕ್ನ ವೇದಿಕೆಯಲ್ಲಿ ಹೈಡ್ರಾಮಾ ನಡೀತು. ಅದು ಯಾಕಾಯಿತು ಅನ್ನೋದನ್ನು ಕೂಡ ನಿಮಗೆ ಈ ವರದಿ ಮೂಲಕ ತಿಳಿಸ್ತೀನಿ. ಸರ್, ಇವತ್ತಿನ ದಿವಸ ಕಣ್ಣಲ್ಲಿ ನೀರಲ್ಲ, ರಕ್ತ ಬರುತ್ತೆ. ಅವ್ರೇನಾರ ಸೂಟ್ ಕೇಸ್ ಇಟ್ಕೊಂಡು ಇದು ಮಾಡ್ಕೊತೀವಿ ಅಂದ್ರೆ ಆಗ್ತಾ ಇಲ್ಲ, ನಾವು ಅದಕ್ಕೆ ಒಪ್ಪಲ್ಲ. ನಾವು ಸರ್ಕಾರ ಸಂಕಷ್ಟಕ್ಕೆ ಹೋಗಕ್ಕೆ KSRTC ಕಾರ್ಮಿಕರು ಕಾರಣನಾ? 1/1/24ರಿಂದಲೇ ವೇತನ ಪರಿಷ್ಕರಣೆ ಆಗಬೇಕು ಸಾರಿಗೆ ನಿಗಮಗಳ ನೌಕರರಿಗೆ. ಯುದ್ಧಕ್ಕೆ ಬಂದ್ಬಿಟ್ಟಿದ್ದೀವಿ, ಮಾಡೋ ಇಲ್ಲವ ಮಡಿ ಅನ್ನೋದು 2ರಲ್ಲಿ ಇರಬೇಕೆ ವಿನಃ ಮತ್ತೊಂದು ಅವಕಾಶ ತಗೊಳ್ಳೋದ್ರಲ್ಲಿ ನಮಗೆ ನಂಬಿಕೆ ಇಲ್ಲ. ಇವತ್ತಿಂದ ಬಸ್ಗಳು ಬರ್ತಾವೋ ಇಲ್ವೋ ಅನ್ನೋ ಜನರ ಟೆನ್ಷನ್ಗೆ ಕೊನೆಗೂ ಮುಕ್ತಿ ಸಿಕ್ಕಿದೆ. ಸದ್ಯಕ್ಕೆ ಮುಷ್ಕರ ವಾಪಸ್ ಪಡೆದಿದ್ದಾರೆ ಸಾರಿಗೆ ನೌಕರರು. ಸರ್ಕಾರದ ಪರವಾಗಿ KSRTC MD ಅಕ್ರಮ್ ಪಾಷಾ ಮುಷ್ಕರ ನಿರತ ಸ್ಥಳಕ್ಕೆ ಬಂದು ಸರ್ಕಾರದ ಆದೇಶ, ನಿರ್ಧಾರ, ಮುಂದಿನ ಸಭೆ ಬಗ್ಗೆ ಮನವರಿಕೆ ಮಾಡಿಕೊಟ್ರು. 1727 ಕೋಟಿ ರೂಪಾಯಿ ಹಣ ಕೊಡಲು ಸರ್ಕಾರ ಸಿದ್ಧವಿದೆ. ಮಾತುಕತೆ ಮೂಲಕ ಶೀಘ್ರವೇ ಎಲ್ಲದಕ್ಕೂ ಪರಿಹಾರ ಸಿಗಲಿದೆ ಎಂದರು. ಈಗಾಗಲೇ ಅವರ ಅರ್ಧ ಬೇಡಿಕೆಗಳನ್ನು ಈಡೇರಿದ್ದಾರೆ. ಮಾತುಕತೆಗೆ ನಾವು ಸಿದ್ಧರಿದ್ದೇವೆ. ಮಾತುಕತೆ ಈಗಾಗಲೇ ನಮ್ಮ ಮಂತ್ರಿಗಳೇ ಹೇಳಿದ್ದಾರೆ, ಮುಕ್ತವಾಗಿ ಮಾತುಕತೆ ಮಾಡೋಣ. ಮಾತುಕತೆಯಲ್ಲಿ ಏನು ನಿರ್ಧಾರ ಆಗುತ್ತೆ ಅದಕ್ಕೆ ಸರ್ಕಾರಕ್ಕೆ ಮಾರ್ಚ್ 2ರ ಡೆಡ್ಲೈನ್. ಬೇಡಿಕೆ ಈಡೇರದಿದ್ದರೆ ಉಪವಾಸ ಸತ್ಯಾಗ್ರಹ. KSRTC MD ಜೊತೆಗಿನ ಸಂಧಾನದ ಬಳಿಕ ಮುಷ್ಕರ ವಾಪಸ್ ಪಡೆಯೋ ನಿರ್ಧಾರ ಮಾಡಿದ್ರು. ಮಾರ್ಚ್ 2ರವರೆಗೂ ಸರ್ಕಾರಕ್ಕೆ ಡೆಡ್ಲೈನ್ ನೀಡಿದ್ದು, ಅಷ್ಟರೊಳಗೆ ಸಮಸ್ಯೆ ಬಗೆಹರಿಸಬೇಕೆಂದು ಪಟ್ಟು ಹಿಡಿದಿದ್ದಾರೆ. ಸರ್ಕಾರ ಮಾರ್ಚ್ 2ರ ಒಳಗಾಗಿ, ಮಾರ್ಚ್ 2 ಒಳಗಾಗಿ ನಮ್ಮ ಜಂಟಿ ಕ್ರಿಯಾ ಸಮಿತಿಯನ್ನು ಕರೆದು ನಮ್ಮ 2 ಬೇಡಿಕೆಗಳು ಏನಿದೆ, 38 ತಿಂಗಳ ವೇತನ ಬಾಕಿ ಮತ್ತು 1/1/24ರಿಂದ ಏನು ವೇತನ 4 ಕೋಟಿ ಒಪ್ಪಂದ ಆಗಬೇಕಾಗತ್ತೆ, ಅದಕ್ಕೆ ಅವರು ಕರೆದು ಒಂದು ನಿರ್ದಿಷ್ಟವಾದಂತಹ ಒಂದು ತೀರ್ಮಾನಕ್ಕೆ ಬರೆದ ಪಕ್ಷದಲ್ಲಿ ನಾವು ಮತಕ್ಕೆ ಹೇಳಿ ಇಲ್ಲ ಪಕ್ಷದಲ್ಲಿ ನಾವು 2ನೇ ತಾರೀಕಿಂದ ಧರಣಿ ಸತ್ಯಾಗ್ರಹವನ್ನ ಇಲ್ಲೇನೆ ನಾವು ಕೂರ್ತೇವೆ ಅನ್ನುವಂತ ತೀರ್ಮಾನವನ್ನ ನಾವು ತೆಗೆದುಕೊಂಡಿದ್ದೇವೆ. ಮುಷ್ಕರ ವಾಪಸ್ ಪಡೆಯುವ ಮುಖಂಡರ ನಿರ್ಧಾರವನ್ನ ನೌಕರರು ಒಪ್ಪಲಿಲ್ಲ. ಮುಖಂಡರ ವಿರುದ್ಧ ಆಕ್ರೋಶ ಹೊರಹಾಕಿ ಕೂಗಾಡಿದ್ರು. ಈ ವೇಳೆ ಪ್ರತಿಭಟನಾ ಸ್ಥಳದಲ್ಲಿ ಭಾರೀ ಹೈಡ್ರಾಮಾನೇ ನಡೆಯಿತು. ಸರ್ಕಾರಕ್ಕೆ ಇನ್ನೆಷ್ಟು ದಿನ ಅವಕಾಶ ಕೊಡ್ತೀರಿ ಎಂದು ಪ್ರಶ್ನಿಸಿದ್ರು. ಜಂಟಿ ಕ್ರಿಯಾ ಸಮಿತಿ ಮುಖಂಡರಿಗೆ ಮುತ್ತಿಗೆ ಹಾಕಿ ಕೂಗಾಡಿದ್ರು. ಸರ್, ಇವತ್ತಿನ ದಿವಸ ಕಣ್ಣಲ್ಲಿ ನೀರಲ್ಲ, ರಕ್ತ ಬರುತ್ತೆ. ಕಂಡಕ್ಟರ್ ಡ್ರೈವರ್ಗಳು ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಆಮೇಲೆ ಆ ಬಸ್ಗಳಲ್ಲಿ ಮಲಗ್ತಾರೆ ಸರ್, ಸೊಳ್ಳೆ ಇರ್ಬೋದು, ಇಟ್ಟಿರ್ಬೋದು, ಅವ್ರಿಗೊಂದು ಸೆಕ್ಯೂರಿಟಿ ಇಲ್ಲ, ಏನು ಇಲ್ಲ. ಕಾಲಾವಕಾಶ ಕೊಡೋದ್ರಲ್ಲಿ ಅರ್ಥನೇ ಇಲ್ಲ ಸರ್, ನಾನ್ಸೆನ್ಸ್ ನನ್ನ ಪ್ರಕಾರ. ಎಷ್ಟು ಕಾಲಾವಕಾಶ ಕೊಡ್ತೀವಿ? ಎಷ್ಟು ವರ್ಷ ಆಯ್ತು?
ಉಪವಾಸ ಸತ್ಯಾಗ್ರಹಕ್ಕೆ ಕೂತ್ಕೋತೀವಿ ಬೇಕಾರೆ, ಅದಕ್ಕೆ ರೆಡಿ ನಾವು. ಅವ್ರೇನ ಸೂಟ್ ಕೇಸ್ ಇಟ್ಕೊಂಡು ಇದು ಮಾಡ್ಕೋತೀವಿ ಅಂದ್ರೆ ಆಗ್ತಾ ಇಲ್ಲ, ನಾವು ಅದಕ್ಕೆ ಒಪ್ಪಲ್ಲ. ನಾವು ಒಬ್ಬ ತಗೊಂಡು ನಾವೇನ್ ಮಾಡಕ್ಕಾಗ್ತದೆ? ಒಬ್ಬ ಏನ್ ಮಾಡಕ್ಕಾಗ್ತದೆ? ನಮಗೆ ಅದಕ್ಕೆ ನಮಗೆ ಬೇಕು, ನಮ್ಮ ಹೆಂಡತಿ ಮಕ್ಕಳು ಸಾಕಾಯ್ತಲ್ಲ, ನಮಗೆ ಬೇಕು, ನಮಗೆ ನಮ್ಮ ಅಮೌಂಟ್ ಬೇಕು. ಸರ್ಕಾರ ಸಂಕಷ್ಟದಲ್ಲಿದೆ ಅಂತ, ಸರ್ಕಾರ ಸಂಕಷ್ಟಕ್ಕೆ ಹೋಗಕ್ಕೆ KSRTC ಕಾರ್ಮಿಕರು ಕಾರಣನಾ? ಇವ್ರನ್ನ ಸರ್ಕಾರ ಸಂಕಷ್ಟಕ್ಕೆ ಹೋಗೋಕೆ KSRTC ಕಾರ್ಮಿಕರು ಕಾರಣನಾ? ನೋಟಿಫಿಕೇಶನ್ ತಂದಿದ್ದಾರೆ. ಆ ನೋಟಿಫಿಕೇಶನ್ ನಲ್ಲಿ ಮುಂಚೆ 27ಕ್ಕೆ ಅಂತ ಇದ್ದದ್ದನ್ನ ಈಗ 1/4/25ಕ್ಕೆ ಅಂತ ತಂದಿದ್ದಾರೆ. ನಾವು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, 1/1/24ರಿಂದಲೇ ವೇತನ ಪರಿಷ್ಕರಣೆ ಆಗಬೇಕು ಸಾರಿಗೆ ನಿಗಮಗಳ ನೌಕರರಿಗೆ. ಇವತ್ತು ಸಾಯಂಕಾಲ ಓಕೆನೆ, ಸ್ಟ್ರೈಕೇನೆ. ಹೌದು, ಯುದ್ಧಕ್ಕೆ ಬಂದ್ಬಿಟ್ಟಿದ್ದೀವಿ. ಮಾಡೋ ಇಲ್ಲವ ಮಡಿ ಅನ್ನೋದು ಎರಡರಲ್ಲಿ ಇರಬೇಕೆ ವಿನಃ ಮತ್ತೊಂದು ಅವಕಾಶ ತಗೊಳ್ಳೋದ್ರಲ್ಲಿ ನಮ್ಗೆ ನಂಬಿಕೆ ಇಲ್ಲ ಅನ್ನೋದೊಂದು ಅಪಸ್ವರ ಇದೆ ಸರ್. ಗಲಾಟೆ ಘರ್ಷಣೆಗಳು ನಿಂತಾಗ ಮುಷ್ಕರ ಕೈಬಿಟ್ಟಿರುವ ಬಗ್ಗೆ ಹಾಗೂ ಸರ್ಕಾರದೊಂದಿಗೆ ಮುಂದಿನ ಸಭೆ ಬಗ್ಗೆ ಮುಖಂಡರು ಸ್ಪಷ್ಟತೆ ಕೊಟ್ಟರು. ಇಮಿಡಿಯೇಟ್ ಆಗಿ ನೀವು ಕಾರ್ಯಕ್ರಮ ಕೊಡಬೇಕು ಅನ್ನುವಂತ ಆಕ್ರೋಶ ನಮ್ಗೆ ಅರ್ಥವಾಗುತ್ತೆ. ಅವ್ರ ಭಾವನೆಗಳನ್ನು ಗೌರವಿಸ್ತೀವಿ ನಾವು. ಅಟ್ ದಿ ಸೇಮ್ ಟೈಮ್ ಇಡೀ ಸಾರಿಗೆ ನೌಕರರು 1,15,000 ಜನನು ಆ ಮನಸ್ಥಿತಿಗೆ ಬರೋದಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಡ್ರಿ ಅಂತ ನಾವು ತಮ್ಮ ಮೂಲಕ ಸರ್ಕಾರನ ಮತ್ತೆ ಆಡಳಿತ ವರ್ಗನ ನಾವು ವಿನಂತಿ ಮಾಡ್ತೀವಿ. ಏನು ಮಾತುಕತೆ ಕರಿತೀವಿ ಅಂತ ಹೇಳಿದ್ದೀರಾ, ಅಷ್ಟರೊಳಗೆ ಆ ನೋಟಿಫಿಕೇಶನ್ ರದ್ದು ಮಾಡಬೇಕು. 1/1/24ರಿಂದ ಜಂಟಿ ಕ್ರಿಯಾ ಸಮಿತಿಯ ಜೊತೆ ಪ್ರಜಾಸತ್ತಾತ್ಮಕವಾಗಿ ಮಾತನಾಡಿ, ನೀವು ಏನು 25% ನಾವು ವೇತನ ಹೆಚ್ಚಳವನ್ನು ಕೇಳಿದೀವಿ, ಅದನ್ನ ಶೆಟ್ಲ್ ಮಾಡಬೇಕು ಅಂತಕ್ಕಂಥ ಅವಕಾಶವನ್ನ 2ನೇ ತಾರೀಕಿನವರೆಗೂ ಕೊಟ್ಟಿದ್ದೀವಿ. ಸರ್ಕಾರ ಮತ್ತು ಸಾರಿಗೆ ನೌಕರರ ಸಂಘರ್ಷಗಳು ಇದೇ ಮೊದಲೇನಲ್ಲ. ಎಲ್ಲಾ ಸರ್ಕಾರಗಳು ಬಂದಾಗಲೂ ಎಲ್ಲಾ ಕಾಲಾವಧಿಗಳಲ್ಲೂ ಸಮಸ್ಯೆಗಳು ಇದ್ದೇ ಇರುತ್ತೆ. ಅಧಿಕಾರಕ್ಕೆ ಬಂದ ಸರ್ಕಾರಗಳೊಂದಿಗೆ ಸಂಘರ್ಷ, ಮುಷ್ಕರದ ಎಚ್ಚರಿಕೆ, ಕೆಲವೊಮ್ಮೆ ಮುಷ್ಕರಗಳು ನಡೆದಿವೆ. ಈ ಬಾರಿಯೂ ಕೂಡ ಸರ್ಕಾರ ಹಾಗೂ ಸಾರಿಗೆ ನೌಕರರ ಜಟಾಪಟಿ ಜೋರಾಗೇ ಇತ್ತು. 38 ತಿಂಗಳ ವೇತನ ಹಿಂಬಾಕಿಗೆ ನೌಕರರು ಒತ್ತಾಯ ಮಾಡುತ್ತಿದ್ರೆ ಸರ್ಕಾರ 26 ತಿಂಗಳ ಹಿಂಬಾಕಿ ವೇತನ ಬಿಡುಗಡೆಗೆ ಆದೇಶ ಮಾಡಿದೆ. 26 ತಿಂಗಳ ಹಿಂಬಾಕಿ ವೇತನ ನಾವು ಒಪ್ಪಲ್ಲ ಅಂತಿರುವ ನೌಕರರಿಗೆ ನಿಮ್ಮೆಲ್ಲರ ಹಿತರಕ್ಷಣೆ ಮಾಡುವ ಜವಾಬ್ದಾರಿ ನಮ್ಮದು ಎಂಬ ಭರವಸೆ ನೀಡಿದೆ. 2024 ಜನವರಿ 1ರಿಂದ ಹೊಸ ವೇತನ ಪರಿಷ್ಕರಣೆಗೆ ಆಗ್ರಹಿಸಿದ್ರೆ 2025 ಏಪ್ರಿಲ್ 1ರಿಂದ ಹೊಸ ವೇತನ ಪರಿಷ್ಕರಣೆ ಮಾಡುತ್ತೇವೆ ಎಂದಿದೆ ಸರ್ಕಾರ. ಎಲ್ಲ ನಿರ್ಧಾರಗಳನ್ನೂ ಏಕಪಕ್ಷೀಯವಾಗಿ ಆದೇಶ ಹೊರಡಿಸಿದ್ರೆ ಹೇಗೆ ಎಂಬ ನೌಕರರ ಪ್ರಶ್ನೆಗೆ ಹಿಂದಿನ ಸರ್ಕಾರಗಳು ವೇತನ ಬಾಕಿ ಇಟ್ಟಿವೆ ಎಂಬ ಸಬೂಬು ನೀಡಿದೆ ಸರ್ಕಾರ. ಹಿಂದಿನ ಸರ್ಕಾರಗಳಿಂದ ಆದ ನಿರ್ಧಾರಗಳಿಂದ ನಮಗೆ ಕಹಿ ಘಟನೆಗಳ ಅನುಭವ ಆಗಿದೆ ಎಂದರೆ 2021 ಜನವರಿ 1ರಿಂದ ಡಿಸೆಂಬರ್ 31ರವರೆಗೆ 552.99 ಕೋಟಿ ಹಿಂಬಾಕಿ ಪಾವತಿ ಮಾಡಲಾಗಿದೆ ಎಂದಿದೆ. ಸರ್ಕಾರಗಳು ಪದೇ ಪದೇ ಭರವಸೆ ನೀಡಿ ಅನ್ಯಾಯ ಮಾಡಿದ್ದಾರೆ ಎಂದ ನೌಕರರಿಗೆ 2022 ಜನವರಿ 1ರಿಂದ 2023 ಫೆಬ್ರವರಿ 28ರವರೆಗೆ 718.93 ಕೋಟಿ ರೂಪಾಯಿ ಹಿಂಬಾಕಿ ಪಾವತಿ ಮಾಡಿರುವ ದಾಖಲೆ ಕೊಟ್ಟಿದೆ ಸರ್ಕಾರ. ಸರ್ಕಾರ ಬೆದರಿಸಬಾರದು, ಸಂಧಾನ ಮಾಡಲಿ ಎಂದ ನೌಕರರಿಗೆ ಕೆಲಸಕ್ಕೆ ಗೈರಾಗುವ ಸಿಬ್ಬಂದಿಗೆ ವೇತನ ಕಡಿತ ಮಾಡುವ ಎಚ್ಚರಿಕೆ ನೀಡಿದೆ. ಅಷ್ಟು ಕೊಟ್ಟಿರುವ ಸರ್ಕಾರಕ್ಕೆ ಉಳಿದ 521 ಕೋಟಿ ಕೊಡೋದು ಕಷ್ಟ ಏನಲ್ಲ ಅಂತಾರೆ ನೌಕರರು. ಅದಕ್ಕೆ ಸ್ಪಷ್ಟತೆ ನೀಡಿರುವ ಸರ್ಕಾರ 2025 ಏಪ್ರಿಲ್ 1ರಿಂದ ಅನ್ವಯ ಆಗುವಂತೆ ಮೂಲ ವೇತನ ಹೆಚ್ಚಳ ಮಾಡುವುದಾಗಿ ಹೇಳಿದೆ. ಸದ್ಯ ಅಷ್ಟು ಕೊಟ್ಟಿದ್ದಾರಲ್ಲ, ಸಂತೋಷ ಪಡಬೇಕು. ಸರ್ಕಾರದ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಸಾರಿಗೆ ನೌಕರೆಲ್ಲ ಸಹಕಾರ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ. ಇವರು ಯುವಕರಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆದಾಗ್ಲಿಂದ ಮಿನಿಸ್ಟರ್ ಆಗಿದ್ದಾರೆ, ಹೌದಲ್ವಾ? ಒಳ್ಳೊಳ್ಳೆ ಖಾತೆನೆ ಅನುಭವಿಸಿದ್ದಾರೆ, ಹೌದಲ್ವಾ? ಈಗ ಉಪಮುಖ್ಯಮಂತ್ರಿಗಳಾಗಿದ್ದಾರೆ, ಹೌದಲ್ವಾ? ಮತ್ತೆ ಕೂಲಿ ಕೇಳ್ತಾ ಇದ್ದೀರಿ ಸ್ವಾಮಿ. ಈ ಮಧ್ಯೆ ಸಾರಿಗೆ ಇಲಾಖೆ ಅಧ್ವಾನಗಳ ಬಗ್ಗೆ ಕಾಂಗ್ರೆಸ್ ಬಿಜೆಪಿ ಸರ್ಕಾರಗಳ ವಿಚಾರಗಳನ್ನು ಎತ್ಕೊಂಡು ಪರಸ್ಪರ ನಾಯಕರು ಸಂಘರ್ಷಕ್ಕಿಳಿದಿದ್ದಾರೆ. ನಮ್ಮಿಂದ ಅಲ್ಲ ನಿಮ್ಮಿಂದಲೇ ಸಮಸ್ಯೆ ಅಂತ ನಾಯಕರು ಕಚ್ಚಾಡಿಕೊಂಡಿದ್ದಾರೆ. ನೇಮಕಾತಿ, ಬಡ್ತಿ, ವೇತನ ಪರಿಷ್ಕರಣೆ, ನೌಕರ ಸ್ನೇಹಿ ವರ್ಗಾವಣೆ ವಿಚಾರದಲ್ಲಿ ರಂಪಾಟ ಆಗಿದೆ. ವೇತನ ಪರಿಷ್ಕರಣೆ ಮಾಡದ ಬಿಜೆಪಿ ಸರ್ಕಾರದ ವಿರುದ್ಧ ಸಾರಿಗೆ ಸಚಿವರು ಆರೋಪ ಮಾಡಿದ್ರೆ ಸರ್ಕಾರ ದಿವಾಳಿ ಆಗಿರೋದ್ರಿಂದಲೇ ನೌಕರರಿಗೆ ಸಂಬಳ ಕೊಡ್ತಿಲ್ಲ ಎಂದು ಬಿಜೆಪಿ ತಿರುಗೇಟು ಕೊಟ್ಟಿದೆ. 2020ರಲ್ಲಿ ಆಗಿದ್ದಂಥ ಬಿಜೆಪಿ ಸರ್ಕಾರ
ಯಡಿಯೂರಪ್ಪನವರು ಚೀಫ್ ಮಿನಿಸ್ಟರ್ ಆಗಿದ್ದರು, ಆಗ ಮಾಡಬೇಕಾಗಿತ್ತು, ಅವ್ರು ಮಾಡಲಿಲ್ಲ. ಆಮೇಲೆ 2023ರಲ್ಲಿ ಬೊಮ್ಮಾಯಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಚುನಾವಣೆಗೆ ಮುಂಚೆ 15% ಜಾಸ್ತಿ ಮಾಡ್ತೀವಿ ಅಂತೇಳಿ ಆದೇಶ ಏನು ಮಾಡಿದ್ರು, ಪ್ರಾಸ್ಪೆಕ್ಟಿವ್ ಮಾಡಿಬಿಟ್ರು. 17/3/23ರಿಂದ ಜಾರಿ ಬರುತ್ತೆ ಅಂತ ಅವ್ರು ಮಾಡಿದ್ರು. 4 ವರ್ಷಕ್ಕೊಮ್ಮೆ ಅಂದರೆ ರೆಟ್ರಾಸ್ಪೆಕ್ಟಿವ್ 20ರಿಂದ ಆಗುತ್ತೆ ಅಂತ ಅವ್ರು ಮಾಡಬೇಕಾಗಿತ್ತು. ಆಗ ಅವ್ರು ಮಾಡಲಿಲ್ಲ. ಲಾಭದಲ್ಲಿದ್ದಂಥ ಸಂಸ್ಥೆಯನ್ನು ಲಾಸ್ ಮಾಡಿದವ್ರು ನೀವು. ಕೋವಿಡ್ ಸಂದರ್ಭದಲ್ಲಿ ಇಡೀ ಪ್ರಪಂಚದಲ್ಲಿ ಲಾಸ್ ಆಗಿದೆ, ನಮ್ದೇನಲ್ಲ. ಯಡಿಯೂರಪ್ಪ ಬೊಮ್ಮಾಯಿ ಅಲ್ಲ ಅದಕ್ಕೆ ಕಾರಣ. ಇಡೀ ಪ್ರಪಂಚದಲ್ಲಿರುವಂಥ ಎಲ್ಲ ಸಾರಿಗೆ ಸಂಸ್ಥೆಗಳು ಲಾಸ್ ಆಗಿದೆ. ಅದನ್ನ ಹೋಲಿಕೆ ಮಾಡಿ ಯಡಿಯೂರಪ್ಪ ಇದ್ದಾಗ ಆಗಿತ್ತು, ಬೊಮ್ಮಾಯಿ ಇದ್ದಾಗ ಆಗಿತ್ತು ಅಂತ ಹೇಳ್ತು ನಾಚಿಕೆಗೇಡಿನ ಸಂಗತಿ. BJP ಅಧ್ಯಕ್ಷರು ವಿಜೇಂದ್ರ ಅವರು, ಅಪೋಸಿಷನ್ ಲೀಡರ್ ಅಶೋಕ್ ಅವರು ಮೊಸಳೆ ಕಣ್ಣೀರು ಸುರಿಸ್ತಾರೆ. 2020ರಿಂದ 23ವರೆಗೂ 38 ತಿಂಗಳು ಬಾಕಿ ಕೊಡಬೇಕು ಅಂತ ಇವರು ಧರಣಿ ಮಾಡ್ತಿರೋದು. ಆ ಅವಧಿನಲ್ಲಿ ಯಾವ ಸರ್ಕಾರ ಇತ್ತು? BJP ಸರ್ಕಾರ ಇತ್ತು. 23ವರೆಗೂ ಅವ್ರ ಸರ್ಕಾರನೇ ಇತ್ತಲ್ಲ, ಕೊಡ್ಬೋಗಿತ್ತಲ್ಲ. ಅವ್ರ ಸರ್ಕಾರ ಇದ್ದಾಗ ಅವ್ರು ಕೊಡ್ಬೋಗಿತ್ತಲ್ಲ. ವಿಜೇಂದ್ರ ಅವರು, ಅಶೋಕ್ ಅವರು ಮೊಸಳೆ ಕಣ್ಣೀರು ಸುರಿಸ್ತಾರೆ. ಉಸಿರು ಒಳ್ಳಿ ಥರ ಬಣ್ಣ ಬದಲಾಯಿಸ್ತಾರೆ. ಹಿಂದೆ ಅವರು ಚಳವಳಿ ಮಾಡಿದಾಗ ಇವರು ಅರಿಯರ್ಸ್ ಕೊಡ್ತೀವಿ ಅಂತ ಕಮಿಟ್ ಮಾಡ್ಕೊಂಡಿದ್ರು. ಈಗ ಅರಿಯರ್ಸ್ ಕೊಡದೇ ಇರೋದು ಸಾರಿಗೆ ನೌಕರರಿಗೆ ಅವರ ಮಾತಿಗೆ ವಿಶ್ವಾಸಘಾತಕತನ ಮಾಡ್ದಂಗೆ ಆಗತ್ತೆ. ವಿಶ್ವಾಸಘಾತಕತನ ಮಾಡಬೇಡಿ. ಅವರಿಗೆ ಧಮಕಿ ಹಾಕೋದನ್ನು ಬಿಡಿ. ಧಮಕಿ ಹಾಕೋದನ್ನು ಬಿಟ್ಟು ನ್ಯಾಯಯುತವಾಗಿ ಕೊಡಬೇಕಾಗಿರ್ತಕ್ಕಂಥ ಹಿಂಬಾಕಿಯನ್ನು ಕೊಡಿ. ಹೀಗೆಲ್ಲ ಮುಷ್ಕರದ ಜಂಜಾಟಗಳ ಮಧ್ಯೆಯೂ ಸಾರಿಗೆ ಬಸ್ಗಳು ರಾಜ್ಯದ ಎಲ್ಲಾ ಕಡೆಯೂ ನಿಂತಿರಲಿಲ್ಲ. ಮೈಸೂರಿನ ಸಬರ್ಬನ್ ಬಸ್ ನಿಲ್ದಾಣದಿಂದ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಎಂದಿನಂತೆ ಬಸ್ ಸಂಚಾರ ಇತ್ತು. ಬೆಳಗಾವಿಯಲ್ಲೂ ಸಾರಿಗೆ ನೌಕರರು ಪ್ರತಿಭಟನೆ ನಡೆಸುತ್ತಿದ್ರೂ ಸಂಚಾರದ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ. ಕಲಬುರಗಿ ನಗರದಲ್ಲೂ ಬಸ್ಗಳ ಸಂಚಾರಕ್ಕೆ ಯಾವುದೇ ತೊಂದರೆ ಆಗಲಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಇಲ್ಲಿ ಸಾರಿಗೆ ನೌಕರರು ತಮ್ಮ ಮುಷ್ಕರವನ್ನು ಮುಂದುವರಿಸೋದಿಲ್ಲ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಯಾವಾಗ? ನಾಳೆಯಿಂದ ಮುಷ್ಕರ ಮುಂದುವರಿಸೋದಿಲ್ಲ ಹಾಗೆಂತೇಳಿ ಅವರೊಂದು ಡೆಡ್ಲೈನ್ ಕೊಟ್ಟಿದ್ದಾರೆ. ಆ ಡೆಡ್ಲೈನ್ನ ನಂತರ, ಆ ಡೆಡ್ಲೈನ್ನ ಒಳಗಡೆ ರಾಜ್ಯ ಸರ್ಕಾರ ಅವರ ಬೇಡಿಕೆಗಳಿಗೆ ಸ್ಪಂದಿಸದೇ ಹೋದಲ್ಲಿ ಆಗ ಮತ್ತೆ ಹೋರಾಟದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಸಹಜವಾಗಿಯೇ ಅಲ್ಲಿ ಇವತ್ತು ಈ ಒಂದು ಹೋರಾಟಕ್ಕೆ ಬಂದಿದ್ದಂತಹ ನೌಕರರಲ್ಲಿ ಮತ್ತೆ ಡೆಡ್ಲೈನ್ ಕೊಡೋದು ಸರಿಯಲ್ಲ ಅನ್ನುವಂತಹ ಅಭಿಪ್ರಾಯ ಕೂಡ ವ್ಯಕ್ತವಾಗಿತ್ತು. ಏನಾದರೂ ನಾಳೆಯಿಂದ ಬಸ್ಗಳಂತೂ ಓಡಾಡ್ತಾರೆ. ಎರಡನೇ ಸುದ್ದಿ ಕಡೆಗೆ ಹೋಗೋಣ. BJPಯವರು ಇವತ್ತು ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ನಡೆಸಿದ್ದಾರೆ. BJP ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ಈ ಕಾರ್ಯಕಾರಿಣಿ ಸಭೆ ನಡೆದಿದೆ. ಈ ಸಭೆಯಲ್ಲಿ ಬಹಳಷ್ಟು ವಿಚಾರಗಳ ಬಗ್ಗೆ ನಿರ್ಣಯಗಳನ್ನು ಅಂಗೀಕರಿಸಲಾಗಿದೆ. ವಿಶೇಷವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಸಮರವನ್ನು ಸಾರಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಮರಕ್ಕಿಳಿದಿದೆ ರಾಜ್ಯ BJP. ಇವತ್ತಿನ ಸಭೆಗೆ BJP ರಾಜ್ಯ ಉಸ್ತುವಾರಿಯವರು ಬಂದಿದ್ದರು, ಹಾಗೆಯೇ ಕೇಂದ್ರ ಸಚಿವರು ಕೂಡ ಬಂದಿದ್ದರು. ಬೆಂಗಳೂರಿನಲ್ಲಿ ನಡೆದಂತಹ ರಾಜ್ಯ ಕಾರ್ಯಕಾರಿಣಿಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧದ ಹೋರಾಟವನ್ನು ತೀವ್ರಗೊಳಿಸಬೇಕು ಅನ್ನುವಂತಹ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಇಲ್ಲಿ ಬಹಳ ಮುಖ್ಯವಾಗಿ ರಾಜ್ಯ ಸರ್ಕಾರದ ವಿರುದ್ಧ 6 ನಿರ್ಣಯಗಳನ್ನು ಅಂಗೀಕಾರ ಮಾಡಿಕೊಂಡಿದ್ದಾರೆ, ಮಂಡನೆ ಮಾಡಿ ಅನುಮೋದನೆಯನ್ನು ಪಡ್ಕೊಂಡಿದ್ದಾರೆ. ಈ 6 ನಿರ್ಣಯಗಳಲ್ಲಿ ಒಂದನೇದು ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ತೋರಿಸಬೇಕು ಅಂತ ಹೇಳಿ. ಇದು ನಿರಂತರವಾದಂತಹ ಪ್ರಕ್ರಿಯೆ. ನಿರಂತರವಾಗಿ ರಾಜ್ಯ ಸರ್ಕಾರದ ಆಡಳಿತ ಸಂದರ್ಭದಲ್ಲಿ ಎದುರಾಗುವಂತಹ ವೈಫಲ್ಯಗಳನ್ನು ಹೈಲೈಟ್ ಮಾಡಬೇಕು ಅನ್ನೋದು. ಎರಡನೇದು ಅಬಕಾರಿ ಹಗರಣದ ವಿರುದ್ಧದ ಹೋರಾಟವನ್ನು ಮುಂದುವರಿಸಬೇಕು ಅಂತ ಹೇಳಿ. ಬಹುಶಃ ಈ ಹಗರಣದಲ್ಲಿ ವಿಚಾರದಲ್ಲಿ BJPಯವರು ಇದನ್ನು ರಾಜ್ಯ ಕಾರ್ಯಕಾರಿಣಿಯಲ್ಲಿ ನಿರ್ಣಯವನ್ನು ಕೈಗೊಂಡು ನಂತರ ಹೋರಾಟವನ್ನು ಕೈಗೊಳ್ಳಬೇಕಾಗಿತ್ತ ಹೆಚ್ಚಾಗಿ ಈಗಾಗಲೇ ಈ ಹೋರಾಟ ತೀವ್ರಗೊಳ್ಳಬೇಕಾಗಿತ್ತು. ನಿಜಕ್ಕೂ ಕೂಡ ಅಬಕಾರಿ ಹಗರಣ ಆಗಿದೆ ಅಂತೇಳಿ ಆದಾಗ, ಆದರೆ ಆ ಮಟ್ಟಕ್ಕೆ, ಆ ನಿರೀಕ್ಷೆಗೆ ತಕ್ಕದಂಥ ಹೋರಾಟ ನಡೆದಿಲ್ಲ. ಆದರೆ ಈಗ ರಾಜ್ಯ ಕಾರ್ಯಕಾರಿಣಿಯಲ್ಲೂ ಕೂಡ ಅದೊಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಇನ್ನು SCP TSP ಅನುದಾನದ ದುರ್ಬಳಕೆಯ ವಿಚಾರದಲ್ಲೂ ಕೂಡ, ಅಂದರೆ ಸರ್ಕಾರ ಅನ್ಯ ಕಾರ್ಯಗಳಿಗೆ ಬಳಕೆ ಮಾಡ್ತಾ ಇದೆ, ಈ ವಿಚಾರದಲ್ಲಿ ಜನಜಾಗೃತಿಯನ್ನು ಮೂಡಿಸುವಂಥದ್ದು. ಒಳ ಮೀಸಲು ವರ್ಗೀಕರಣದಲ್ಲಿ ಅನ್ಯಾಯ ಆಗಿದೆ ಅಂತ ಹೇಳಿ, ಒಳ ಮೀಸಲು
ವರ್ಗೀಕರಣದಲ್ಲಿ ಅನ್ಯಾಯ ಆಗಿದೆ, ಕೆಲವು ಸಮುದಾಯಗಳಿಗೆ ಅಸಮಾಧಾನಗಳಿದ್ದಾವೆ ಅನ್ನುವಂತಹ ವಿಚಾರದಲ್ಲೂ ಕೂಡ ಕಡೆಗೂ ಬಿಜೆಪಿ ಇದೊಂದು ವಿಚಾರವನ್ನು ಕೈಗೆತ್ತಿಕೊಂಡಿದೆ. ಒಳ ಮೀಸಲು ವಿಚಾರದಲ್ಲಿ ಅನ್ಯಾಯ ಆಗಿದೆ, ವರ್ಗೀಕರಣದಲ್ಲಿ ಅನ್ಯಾಯ ಆಗಿದೆ ಅಂತೇಳಿ. ಯಾಕಂದರೆ ಈಗಾಗಲೇ ವಿಶೇಷವಾಗಿ ಕೆಲವು ಸಮುದಾಯಗಳಿಗೆ, ಅದರಲ್ಲೂ ಕೂಡ ಅಲೆಮಾರಿ ಸಮುದಾಯಗಳಿಗೆ ಸಪ್ರೇಟ್ ಆಗಿದ್ದಂತಹ 1% ಮೀಸಲಾತಿಯನ್ನು ಅದನ್ನು ಇತರೆ ಸಮುದಾಯಗಳ ಜೊತೆಗೆ ಸೇರಿಸಿ ಅಲ್ಲಿ ಹೆಚ್ಚಳ ಮಾಡುವಂತಹ ಪ್ರಯತ್ನ ಮಾಡೋದ್ರಿಂದಾಗಿ ಅಲೆಮಾರಿ ಸಮುದಾಯಗಳಿಗೆ ದೊಡ್ಡ ಅನ್ಯಾಯ ಆಗಿದೆ ಅನ್ನುವಂತಹ ಅಸಮಾಧಾನ ಇದೆ. ಹಾಗೆಯೇ ಬೇರೆ ಬೇರೆ ಸಮುದಾಯಗಳಲ್ಲೂ ಕೂಡ ಅಸಮಾಧಾನ ಇದೆ. ಅದನ್ನು ಈಗ ಕೈಗೆತ್ತಿಕೊಂಡಿದ್ದಾರೆ. ಇನ್ನು ಎ ಖಾತಾ ಮತ್ತು ಬಿ ಖಾತಾ ಮೂಲಕ ಭ್ರಷ್ಟಾಚಾರ ಆಗ್ತಾ ಇದೆ. ಎ ಖಾತಾವನ್ನು ಬಿ ಖಾತಾಗಳನ್ನು ಎ ಖಾತಾ ಆಗಿ ಕನ್ವರ್ಟ್ ಮಾಡ್ತೀವಿ ಅಂತ ಹೇಳ್ಕೊಂಡು ಸರ್ಕಾರ ಏನು ಹೇಳಿದೆ, ಅದರಲ್ಲೂ ಭ್ರಷ್ಟಾಚಾರ ಆಗ್ತಿದೆ ಅನ್ನುವಂಥದ್ದು ಬಿಜೆಪಿಯವರು ಅದರ ವಿರುದ್ಧ ಹೋರಾಟವನ್ನು ನಡೆಸಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ. ಅದು ಕೂಡ ಅಷ್ಟೇ ನಿರಂತರ ಪ್ರಕ್ರಿಯೆ. ಅದು ಬೆಂಗಳೂರಿನ ಅಭಿವೃದ್ಧಿ ಮತ್ತು ಕಸದ ಸಮಸ್ಯೆಯ ವಿಚಾರಗಳನ್ನು ಹೈಲೈಟ್ ಮಾಡಬೇಕು. ಯಾಕಂದರೆ GBA ಎಲೆಕ್ಷನ್ ಇದೆ. ಈ ಕಾರಣಕ್ಕಾಗಿ ತಮ್ಮ ಹೋರಾಟವನ್ನು ತೀವ್ರಗೊಳಿಸಬೇಕು. ಬೆಂಗಳೂರಿನ ಅಭಿವೃದ್ಧಿ ಮತ್ತು ಕಸದ ಸಮಸ್ಯೆಗಳ ಬಗ್ಗೆ ಹೈಲೈಟ್ ಮಾಡಬೇಕು. ಆ ವಿಚಾರದಲ್ಲಿ ಹೋರಾಟವನ್ನು ತೀವ್ರಗೊಳಿಸಬೇಕು ಅಂತ ನಿಟ್ಟಿನಲ್ಲಿ ಸರ್ಕಾರದ ವಿರುದ್ಧ ಸಮರಕ್ಕೆ ನಿರ್ಣಯಗಳನ್ನು ಅಂಗೀಕಾರ ಮಾಡಿದ್ದಾರೆ. ಈ ಸಭೆ ನಂತರ ನಿರ್ಣಯಗಳ ವಿಚಾರದಲ್ಲಿ ಸಂಸದ ಗೋವಿಂದ ಕಾರಜೋಳ ಅವರು ಮಾತನಾಡಿದ್ದಾರೆ. ತೋರಿಸ್ತೀನಿ. 2023ರಲ್ಲಿ ಅಧಿಕಾರಕ್ಕೆ ಬರೋ ಮುಂದೆ ಅವರು ಯಾವತ್ತೂ ಕೂಡ ಈ SC STಗೆ ಇರ್ತಕ್ಕಂಥ ಮೀಸಲಾತಿ ಅನುದಾನವನ್ನು ಗ್ಯಾರಂಟಿಗೆ ನಾವು ಬಳಸ್ಕೊಳ್ತೀವಿ ಅಂತ ಹೇಳಿ ಅವ್ರ ಪ್ರಣಾಳಿಕೆ ಒಳಗೆ ಹೇಳಲಿಲ್ಲ. ಅವ್ರ ಪ್ರಣಾಳಿಕೆ ಒಳಗೆ ಹೇಳಿದ್ದು ಕೇವಲ 5 ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತೇಳಿ. ಅದಕ್ಕೆ SC ST ಹಣ ತೆಗೆದು ಹೊಂದಾಣಿಕೆ ಮಾಡ್ತೀವಿ ಅಂತ ಹೇಳಿದ್ದು ಮೋಸ. ಮತ್ತು SC ST ಜನರಿಗೆ ಮೋಸ ಮಾಡಿ ಅವರ ಮನಸ್ಸನ್ನು ಕದ್ದು ಮತ ಪಡೆದು ಇವತ್ತು ಅಧಿಕಾರದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರು ನಿರಂತರವಾಗಿ ದಲಿತರಿಗೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ. ಹೀಗೆ ದಲಿತರಿಗೆ ಅನ್ಯಾಯ ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನು ಹೈಲೈಟ್ ಮಾಡಬೇಕು ಅಂದರೆ ಇದನ್ನು ಬಿಜೆಪಿಯವರು ನಿರಂತರವಾಗಿ ಮಾಡ್ತಿದ್ದಾರೆ. ಅದನ್ನು ಮತ್ತಷ್ಟು ಮುಂದುವರಿಸಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ಇನ್ನು BSY ಒಗ್ಗಟ್ಟಿನ ಮಂತ್ರವನ್ನು ಪಠಿಸಿದ್ದಾರೆ. ಇವತ್ತಿನ ಸಭೆಯಲ್ಲಿ ಬಹಳ ಮುಖ್ಯವಾಗಿ ಸರ್ಕಾರದ ವಿರುದ್ಧದ ಹೋರಾಟದಲ್ಲಿ ನಾವು ಒಗ್ಗಟ್ಟಾಗಿರಬೇಕು ಅಂತೇಳಿ ಈ ಒಗ್ಗಟ್ಟಿನ ಮಂತ್ರವನ್ನು ಪದೇ ಪದೇ ಹೇಳ್ತಾ ಇರುವಂಥದ್ದೇ ನಿಮ್ಮಲ್ಲಿ ಒಗ್ಗಟ್ಟು ಇಲ್ಲ ಅನ್ನುವಂತಹದ್ರ ಸಂದೇಶವೂ ಕೂಡ ಆಗತ್ತೆ. ಯಾವುದೇ ಪಕ್ಷದಲ್ಲೂ ಕೂಡ ಅಷ್ಟೇ ಪದೇ ಪದೇ ಹೇಳ್ತಾ ಇದ್ದಾಗ ಆ ಸಂದೇಶವೂ ಕೂಡ ಇರುತ್ತೆ. ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ನಾಯಕರಿಗೆ ಶಿಸ್ತಿನ ಪಾಠವನ್ನ ಯಡಿಯೂರಪ್ಪ ಅವರು ತಮ್ಮ ಅನುಭವದ ಆಧಾರದಲ್ಲಿ ಹೇಳಿದ್ದಾರೆ. ಶಾಸಕರು ಕಾರ್ಯಕರ್ತರನ್ನು ಒಗ್ಗೂಡಿಸುವಂತಹ ಮಾತುಗಳನ್ನ ಯಡಿಯೂರಪ್ಪನವರು ಆಡಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ, ಪಕ್ಷ ಅಧಿಕಾರಕ್ಕೆ ತರೋಣ ಅಂತ ಹೇಳಿ ಯಡಿಯೂರಪ್ಪನವರು ಕರೆ ಕೊಟ್ಟಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳಿ GBA, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ 2028ರ ವಿಧಾನಸಭೆ ಚುನಾವಣೆ ಗೆಲ್ಲಿಸುವಂತೆಯೂ ಕೂಡ ಹುರಿದುಂಬಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಮೋದಿ ನೇತೃತ್ವದಲ್ಲಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವನ್ನ ಮತ್ತೊಮ್ಮೆ ತರಬೇಕು ಅನ್ನುವಂತಹ ಶಪಥವನ್ನ ಯಡಿಯೂರಪ್ಪನವರು ಮಾಡಿದ್ದಾರೆ. ನನಗೀಗ 85 ವರ್ಷ ಆಗಿದೆ. ಆದರೆ 85ನೇ ವಯಸ್ಸಿನಲ್ಲೂ ಕೂಡ ನಾನು ರಾಜ್ಯ ಸುತ್ತೋದಕ್ಕೆ ರೆಡಿ ಇದ್ದೀನಿ. ನೀವು ಎಲ್ಲಿ ಬೇಕಾದ್ರೆ ಕರೀರಿ, ಯಾವ ಜಿಲ್ಲೆಗೆ ಬೇಕಾದ್ರೂ ಕರೀರಿ, ತಾಲೂಕು ಬೇಕಾದ್ರೂ ಕರೀರಿ, ನಾನು ಬರ್ತೀನಿ. ಅಪ್ಪನಂತೆಯೇ ಮಗ ಕೂಡ ಕಾರ್ಯಕಾರಿಣಿಯಲ್ಲಿ ಒಗ್ಗಟ್ಟಿನ ಮಂತ್ರವನ್ನು ಆಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಕೂಡ GBA, ಬಾಗಲಕೋಟೆ ಹಾಗೂ ದಾವಣಗೆರೆಯ ಉಪಚುನಾವಣೆಗಳನ್ನು ಗೆಲ್ಲುವಂತಹ ಟಾಸ್ಕ್ ಅನ್ನ ತನ್ನ ನೇತೃತ್ವಕ್ಕೂ ಇಟ್ಕೊಂಡಿದ್ದಾರೆ. ಹಾಗೆಯೇ ತನ್ನ ಕಾರ್ಯಕರ್ತರಿಗೂ ಕೂಡ ಆ ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ನಾವೆಲ್ಲರೂ ಒಂದಾಗಿ ಒಂದೇ ಧ್ವನಿಯಲ್ಲಿ ಚುನಾವಣೆಯನ್ನು ಗೆಲ್ಲಬೇಕಿದೆ ಅಂತ ಹೇಳಿ ವಿಜೇಂದ್ರ ಅವರು ಕೂಡ ಘೋಷಣೆಯನ್ನ ಮಾಡಿದ್ದಾರೆ. ಒಂದೇ ಧ್ವನಿಯಲ್ಲಿ ಒಗ್ಗಟ್ಟಾಗಿ ಗೆಲ್ಲಬೇಕು ಅಂತ ಹೇಳಿ. ಬಿಜೆಪಿಯ ಗತವೈಭವ ಮತ್ತೆ ಮರಳಬೇಕಾದ್ರೆ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು ಅಂತ, ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಬೇಕು. ಬಿಜೆಪಿಯ ಗತವೈಭವ ಮರಳಿ ಬರಬೇಕು ಅಂತ ಹೇಳಿ, ಆದರೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ಫಲಿತಾಂಶ ಬರಬೇಕು ಅಂತ ತನ್ನ ಪಕ್ಷದ ಕಾರ್ಯಕರ್ತರನ್ನು ಹುರಿದುಂಬಿಸುವಂತಹ ಕೆಲಸವನ್ನು, ಪಕ್ಷದ ನಾಯಕರನ್ನ, ವಿಶೇಷವಾಗಿ ಕಾರ್ಯಕಾರಿಣಿಯಲ್ಲಿ ನಾಯಕರುಗಳನ್ನು ಹುರಿದುಂಬಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಎಲ್ಲ ಹಿರಿಯರನ್ನು ಕೂಡ ವಿಶ್ವಾಸ ತಗೊಂಡು ಪಕ್ಷವನ್ನು ಸದೃಢಗೊಳಿಸುವಂತಹ ಕೆಲಸವನ್ನು ಮಾಡೋಣ ಅಂತೇಳಿ ಒಗ್ಗಟ್ಟಿನ ಮಂತ್ರವನ್ನ ಇಲ್ಲಿ ವಿಜೇಂದ್ರ ಅವರು ಕೂಡ ಪಡಿಸಿದ್ದಾರೆ. ಯಡಿಯೂರಪ್ಪ ಅವರು ಏನು ಹೇಳಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ಕಾಂಟ್ರಾಕ್ಟರ್ ಗುತ್ತಿಗೆದಾರರಿದ್ದಾರೆ, ಅವರಿಗೆ 15-20 ಸಾವಿರ ಕೋಟಿಗೂ ಹೆಚ್ಚು ಬಿಲ್ ಬಂದಿಲ್ಲ ಅಂತೇಳಿ ಅವರೇನು ಮುಂದೆ ಯಾವುದೇ ಕೆಲಸವನ್ನು ಮಾಡಲ್ಲ ಅಂತೇಳಿ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿರೋದನ್ನ ನೀವು ನೋಡಿದ್ದೀರಾ. ಇಂಥ ಭ್ರಷ್ಟ ಸರ್ಕಾರವನ್ನ ಕಿತ್ತೊಗೆಯುವಂತ ಒಂದು ಸಂಕಲ್ಪವನ್ನ ನಾವು ನೀವೆಲ್ಲ ಸೇರಿ ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ.
ಹೀಗೆ ಯಡಿಯೂರಪ್ಪ ಅವರು ಹಾಗೆ ವಿಜೇಂದ್ರ ಅವರು ಇವರೆಲ್ಲರೂ ಕೂಡ ಸೇರಿಕೊಂಡು ಒಗ್ಗಟ್ಟಿನ ಮಂತ್ರ ಪಠಿಸ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಬಿಜೆಪಿಯ ರೆಬೆಲ್ಸ್ ದೂರವೇ ಉಳಿದಿದ್ದಾರೆ. ಬಿಜೆಪಿಯ ಕಾರ್ಯಕಾರಿಣಿ ಸಭೆಗೆ ರೆಬಲ್ ನಾಯಕರು ಗೈರು ಹಾಜರಾಗಿದ್ದು, ಯಾಕಂದರೆ ಶಾಸಕರೆಲ್ಲರೂ ಕೂಡ ಇದರಲ್ಲಿ ಆಹ್ವಾನಿತರಿದ್ದಾರೆ. ಮಾಜಿ ಸಚಿವರು, ಮಾಜಿ ಶಾಸಕರುಗಳು, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ ಪ್ರಮುಖ ನಾಯಕರುಗಳೇ ಗೈರು ಹಾಜರಾಗಿದ್ದರು ಇವತ್ತಿನ ಸಭೆಯಿಂದ. ವಿಶೇಷ ಅಂದರೆ ಬೊಮ್ಮಾಯಿ ಮಗಳ ನಿಶ್ಚಿತಾರ್ಥಕ್ಕೆ ಬಿಜೆಪಿಯ ಈ ಭಿನ್ನ ನಾಯಕರುಗಳು ಕೂಡ ಬಂದು ಹೋಗಿದ್ದಾರೆ. ಅದು ಇದ್ದಿದ್ದಲ್ಲಿ ಅದೇ ಪ್ಯಾಲೇಸ್ ಗ್ರೌಂಡಲ್ಲೇ ಇತ್ತು. ಅಲ್ಲೇನೆ ಅರಮನೆ ಮೈದಾನದಲ್ಲೇ ನಡೆದಂತಹ ಎರಡೂ ಕಾರ್ಯಕ್ರಮಗಳು ಕೂಡ, ಒಂದು ಕಡೆಯಲ್ಲಿ ನಿಶ್ಚಿತಾರ್ಥ ಕಾರ್ಯ, ಮತ್ತೊಂದು ಕಡೆಯಲ್ಲಿ ಬಿಜೆಪಿಯ ರಾಜ್ಯ ಕಾರ್ಯಕಾರಿಣಿ. ನಿಶ್ಚಿತಾರ್ಥಕ್ಕೆ ಬಂದರೂ ಕೂಡ ಎದುರಿಗೆ ಇದ್ದ ಕಾರ್ಯಕಾರಿಣಿಗೆ ಅವರು ಗೈರು ಹಾಜರಾಗಿದ್ದಾರೆ. ಯಾಕಂದರೆ ಪಕ್ಷದ ಕೆಲಸಕ್ಕಿಂತ ಅವ್ರಿಗೆ ನಿಶ್ಚಿತಾರ್ಥದಲ್ಲಿ ಭಾಗಿಯಾಗುವುದು ಮಾತ್ರ ಮುಖ್ಯ ಅಂತೇಳಿ ಕಾಣಿಸ್ಕೊಂಡಿದೆ. ಈಗ ಬಿಜೆಪಿ ಉಚ್ಚಾಟಿತ ಶಾಸಕರಾಗಿರ್ತಕ್ಕಂತಹ ಬಸನಗೌಡ ಯತ್ನಾಳ್ರು ಈ ವಿಚಾರದಲ್ಲಿ ಮಾತನಾಡಿದ್ದಾರೆ. ಸಾಮಾಜಿಕ ಜಾಲತಾಣ ಹಿಂದಿನ ಎಲ್ಲ ತೆಗೆದು ನೋಡ್ರಿ, RSSಗೆ ಹೆಂಗೆ ಬಯಸ್ಯಾರೆ, BL ಸಂತೋಷ್ ಅವ್ರಿಗೆ ಹೆಂಗೆ ಬಯಸ್ಯಾರೆ, ನಮ್ಮ ಅನಂತ್ ಕುಮಾರ್ ಹಿಂದಿನ ಕೇಂದ್ರ ಮಂತ್ರಿ ಅವ್ರಿಗೆ ಹೆಂಗೆ ಬಯಸ್ಯಾರೆ. ಈಗ ಯಾವಾಗರೇ ಈ ಪ್ರಹ್ಲಾದ್ ಜೋಶಿಗೂ ಬಯಸ್ತಿರ್ತಾರೆ. ಅದಕ್ಕೆ ಪ್ರಹ್ಲಾದ್ ಜೋಶಿ ಅಂಜಿ ಯಡಿಯೂರಪ್ಪಾಜಿ ನಮ್ಮದೇ ರಾಜಕೀಯ ಗುರು ಅನ್ಕೋತ ಅಡ್ಡಾಡ್ತಾರೆ. ಯಾಕಂದ್ರೆ ಕಿರಿಕಿರಿ ಅವ್ರ ಒಳಗೆಲ್ಲ ಬ್ಯಾಡಾಗೈತೆ. ಈ ಅಯೋಗ್ಯರ ಕೈಯಾದ BJP ಯಾವಾಗ ಹೋಗ್ತೈತೆ ಅನ್ನೋದೇ ಎಲ್ಲರ ಮನಸ್ಸಿನಾಗ ಐತಿ. ಸುಮ್ಮನೆ ಕೆಲವೊಂದು ಏನದಾವು ಕಾಟಾಚಾರಕ್ಕೆ ಯಡಿಯೂರಪ್ಪಾಜಿ ನಮ್ಮ ತಂದೆ, ಯಡಿಯೂರಪ್ಪಾಜಿ ನಮ್ಮ ನಾಯಕ, ನಮ್ಮನ್ನು ಇಷ್ಟು ಬೆಳೆಸೋದವ್ರು ಅವರೇ ತಿಳ್ಕೊತ ಅಡ್ಡಾಡ್ತಾರೆ. ಎಲ್ಲೆಲ್ಲೇ ಚೇಲಗಳನ್ನ ತಯಾರು ಮಾಡ್ಯಾರ. ಹೀಗೆ ಇಲ್ಲಿ ಆರೋಪ ಪ್ರತ್ಯಾರೋಪಗಳು ಇವೆಲ್ಲವೂ ಕೂಡ ಇರುವಂಥದ್ದೇ. ಆದರೆ ರಾಜ್ಯ ಕಾರ್ಯಕಾರಿಣಿಯಲ್ಲಿ ಬಹಳ ಮಹತ್ವದ ನಿರ್ಣಯಗಳನ್ನು ಬಿಜೆಪಿಯವರು ತೆಗೆದುಕೊಂಡಿದ್ದಾರೆ. ಆದರೆ ಅದು ಕಾರ್ಯರೂಪಕ್ಕೆ ಹೀಗೆಲ್ಲ ತರ್ತಾರೆ ಅನ್ನೋದು ಕೂಡ ನೋಡಬೇಕಾಗಿದೆ.